ನಮಸ್ಕಾರ ವೀಕ್ಷಕರೇ. ನಾನಿವತ್ತು ಕನ್ನಡಿಗ ಚಾನಲ್ YTಯ ಮೂಲಕ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಚುನಾವಣೆಯ ಪೂರ್ವೋತ್ತರ ಸಮೀಕ್ಷೆಗಳನ್ನು ಹಾಗೂ ಆ ಒಂದು ವಿಷಯದಲ್ಲಿ ಅಲ್ಲಿ ನಡೆಯುತ್ತಿರತಕ್ಕಂಥ ಬೆಳವಣಿಗೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನನ್ನೆಲ್ಲ ಕನ್ನಡಿಗ ಚಾನಲ್ YTಯ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಅದು ಕೂಡ ಬೆಳಗಾವಿ ಜಿಲ್ಲೆ ಅಂದ್ರೇ ರಾಜಕೀಯ ವಲಯಗಳಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಜಿಲ್ಲೆ. ಹೀಗಿರುವಾಗ ಆ ಜಿಲ್ಲೆಗೆ ಸಹಕಾರಿ ರಂಗದಲ್ಲಿಯೂ ಕೂಡ ಅಪಾರ ಪ್ರಮಾಣದ ಬುದ್ಧಿಜೀವಿಗಳು ಹಾಗೂ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಆಗಿ ಹೋಗಿದ್ದಾರೆ ಕೂಡ. ಅವರೆಲ್ಲರ ಪರಿಶ್ರಮದ ಫಲವಾಗಿ ಇವತ್ತಿನ ಕೆಲವೊಬ್ಬರು ಆ ಒಂದು ಸಹಕಾರಿ ಸಂಸ್ಥೆಗಳನ್ನು ತಮ್ಮ ಕೈವಶ ಮಾಡಿಕೊಂಡು ಅವುಗಳನ್ನು ಎಷ್ಟೋ ಸಹಕಾರಿ ಸಂಘಗಳನ್ನು ಇದ್ದು ಇಲ್ಲದಂತೆ ನಿರ್ಮಾಣ ಮಾಡಿರ್ತಕ್ಕಂಥ ವಿಷಯಗಳು ಕೂಡ ಜಿಲ್ಲೆಯ ಜನತೆಗೆ ಗೊತ್ತಿರ್ತಕ್ಕಂಥವು. ಆದರೂ ಕೂಡ ಅವುಗಳು ಇವತ್ತಿಯೂ ಕೂಡ ಜೀವಂತವಾಗಿವೆ ಅನ್ನೋದಕ್ಕೆ ಆ ಸಹಕಾರಿ ವಲಯಗಳಲ್ಲಿ ಕೆಲಸ ಮಾಡಿರತಕ್ಕಂಥ ಆ ಪುಣ್ಯಾತ್ಮರ ಫಲವಾಗಿ ಸಹಕಾರಿ ಸಂಘಗಳು ಈಗಲೂ ಕೂಡ ಅವು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿವೆ. ಅವು ಪುನರುಜ್ಜೀವನಗೊಳ್ಳಲಿಕ್ಕೆ ಹಪಹಪಿಸ್ತಾ ಇವೆ. ಅವು ನಮ್ಮನ್ನು ಯಾರಾದರೂ ನೋಡ್ರಿ ಹಾಗೂ ನಮ್ಮ ಬಗ್ಗೆಯನ್ನು ಕಳಕಳಿಯನ್ನು ತೋರಿಸ್ರಿ, ನಮ್ಮ ಬೆಳವಣಿಗೆಗೂ ಕೂಡ ನೀವು ಸಹಕಾರ ನೀಡ್ರಿ ಅನ್ನುವಂಥ ದೈನೇಶಿಯ ಪರಿಸ್ಥಿತಿಯಲ್ಲಿ ಕೈ ಚಾಚ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೇವೆ. ಹೀಗಿರುವಾಗ ನಾವು ಎತ್ತ ಸಾಗುತ್ತಿದ್ದೇವೆ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಜಿಲ್ಲೆಯ ಜನತೆಯಲ್ಲಿ ಮೂಡ್ತಾ ಇರೋದು ಕೂಡ ವಾಸ್ತವ. ಹೀಗಿರುವಾಗ ಯಾರೇ ಆರಿಸಿ ಬಂದರೂ ಕೂಡ ತಮ್ಮ ಸ್ವಾರ್ಥಪರ ಲಾಲಸೆಗಾಗಿ, ಅವರ ಒಂದು ಏಳಿಗೆಗಾಗಿ, ಅವರ ಹಿಂಬಾಲಕರ ಒಂದು ಬೆಳವಣಿಗೆಗಾಗಿ ಸಹಕಾರಿ ಸಂಸ್ಥೆಗಳನ್ನು ಲಾಭದಾಯಕ ಸಂಸ್ಥೆಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೇ ಹೊರತು ಆ ಸಹಕಾರಿ ಸಂಘಗಳಿಗೆ ಯಾವುದೇ ರೀತಿಯ ಕಿಲುಬು ಕಾಸಿನ ಒಂದು ಸೌಲಭ್ಯಗಳನ್ನು ಹಾಗೂ ಬೆಳವಣಿಗೆಗಳಲ್ಲಿ ಯಾವ ಪಾತ್ರವನ್ನು ಕೂಡ ಇಲ್ಲಿಯವರೆಗೆ ಆಗ್ತಿರ್ತಕ್ಕಂಥ ಮುಂದೆ ಆಗುವಂಥ ಯಾರೂ ಕೂಡ ಪ್ರಾಮಾಣಿಕವಾಗಿ ವಿಚಾರಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸತ್ಯ. ಈ ಒಂದು ವಾಸ್ತವವನ್ನು ಜಿಲ್ಲೆಯ ಜನತೆ, ಸಾರ್ವಜನಿಕರು ಹಾಗೂ ಈ ಒಂದು ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಮತದಾರರು ಕೂಡ ವಿಚಾರ ಮಾಡಬೇಕು. ಹೀಗಿರುವಾಗ ವಿಚಾರ ಮಾಡಿದರೆ ಸಹಕಾರಿ ಸಂಘಗಳನ್ನು ನಾವು ಯಾವ ರೀತಿ ಉಳಿಸಬಹುದು, ಯಾವ ರೀತಿ ಬೆಳೆಸಬಹುದು, ಅವುಗಳನ್ನು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಏಕೆ ದೇಶದ ಮಟ್ಟದಲ್ಲಿಯೂ ಕೂಡ ನಾವು ಅವುಗಳ ಕೀರ್ತಿ ಪತಾಕೆಗಳನ್ನು ಯಾವ ರೀತಿ ನಾವು ಹಾರಿಸಬಹುದು ಅನ್ನುವಂಥ ಚಿಂತನೆಗಳನ್ನು ಮಾಡಿಕೊಂಡ್ರೆ ಮಾತ್ರ ಸಹಕಾರಿ ಸಂಘಗಳು, ಸಹಕಾರಿ ಸಂಸ್ಥೆಗಳು ಉಳಿಲಿಕ್ಕೆ, ಬೆಳಿಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಹೀಗಿರುವಾಗ ಈಗ ನಡೀತಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಚುನಾವಣಾ ಒಂದು ಪೂರ್ವ ಸಮೀಕ್ಷೆ ಇದು. ಈ ಒಂದು ಪೂರ್ವ ಸಮೀಕ್ಷೆಯ ವಿಚಾರವಾಗಿ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಹೀಗಿರುವಾಗ ಎರಡು ಪ್ರತಿಷ್ಠಿತ ಕುಟುಂಬಗಳ ಒಂದು ರಾಜಕೀಯ ಜಿದ್ದಾಜಿದ್ದಿನ ಹೋರಾಟದಂತೆ ಭಾಸವಾಗ್ತಾ ಇರತಕ್ಕಂಥ ಈ ಒಂದು ಬೆಳವಣಿಗೆಗಳು ಅದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೋ ಅನ್ನೋದನ್ನು ಕೂಡ ಊಹಿಸಲಿಕ್ಕೂ ಕೂಡ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ, ಸಹಕಾರಿ ವಲಯಗಳಲ್ಲಿ ನಿರ್ಮಾಣವಾಗಿರುವುದಂತೂ ಸತ್ಯ. ಇದು ದಿಟ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಕೂಡ. ಹೀಗಿರುವಾಗ ಸಾಕಷ್ಟು ಜನ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನು ಹಾಗೂ ಅಲ್ಲಿ ಇರ್ತಕ್ಕಂಥ ಮತದಾರರನ್ನು ಕೂಡ ನಾನು ಸಂಪರ್ಕ ಮಾಡಿ ಮಾತನಾಡಿಸಿದಾಗ ಅವರು ಕೂಡ ಸಹಕಾರಿ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಯಾರು ಚಿಂತನೆಯನ್ನು ಮಾಡ್ತಾ ಇಲ್ಲ, ಅವರೆಲ್ಲರೂ ಕೂಡ ಆ ಒಂದು ಸಂಸ್ಥೆಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ, ತಮ್ಮ ಕೈವಶ ಮಾಡಿಕೊಳ್ಳಲಿಕ್ಕೆ ಹಾಗೂ ಅವುಗಳಲ್ಲಿ ಇರ್ತಕ್ಕಂಥ ಒಂದು ಲಾಭವನ್ನು ಪಡೀಲಿಕ್ಕೆ ಮಾತ್ರ ಈ ಒಂದು ವ್ಯವಸ್ಥೆಯನ್ನು
ರಾಜಕೀಯ ಕ್ಷೇತ್ರಗಳನ್ನಾಗಿ ಅವರು ಪರಿವರ್ತನೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಭಾವನೆಗಳನ್ನು ಕೂಡ ಅವರು ಪ್ರಾಮಾಣಿಕವಾಗಿ ಅಷ್ಟೇ ನೋವಿನಿಂದ ಕೂಡ ಹಂಚಿಕೊಂಡದ್ದು ಕೂಡ ಉಂಟು. ಹೀಗಿರುವಾಗ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವುದು ನಿಜಕ್ಕೂ ಕೂಡ ಕಳವಳಕಾರಿಯಾದಂಥ ಒಂದು ವಿಷಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗ ಈ ಒಂದು ಸಹಕಾರಿ ಕ್ಷೇತ್ರದ DCC ಬ್ಯಾಂಕಿನ ಚುನಾವಣೆಯಲ್ಲಿ ಮಾತಿನ ಬಾಣ ಬಿರುಸುಗಳು ಅದು ಎಷ್ಟರ ಮಟ್ಟಿಗೆ ತಲುಪಿದೆ ಅಂತಂದ್ರೇ ಅದನ್ನು ಊಹಿಸಲಿಕ್ಕೂ ಕೂಡ ಅಸಾಧ್ಯ, ಅದನ್ನು ಸಹಿಸಿಕೊಳ್ಳಲಿಕ್ಕೂ ಕೂಡ ಅಸಾಧ್ಯ. ಹೀಗಿರುವಾಗ ಯಾರು ಏನೇ ಮಾತಾಡಲಿ, ಯಾರು ಏನೇ ಅನ್ನಲಿ, ಯಾರು ಏನೇ ಮಾಡಲಿ, ಅವರು ಮುಂದೆ ಯಾರು ಆಯ್ಕೆಯಾಗಿ ಬರ್ತಾರೆ ಅವರು ಸಹಕಾರಿ ಸಂಸ್ಥೆಗಳನ್ನು ಉಳಿಸುವಂಥವರಾಗಿರಬೇಕು, ಸಹಕಾರಿ ಕ್ಷೇತ್ರಗಳನ್ನು ಬೆಳೆಸುವಂಥವರಾಗಿರಬೇಕು. ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಂಥವರಿಂದ ಈ ಸಹಕಾರಿ ಸಂಸ್ಥೆ ಬೆಳೀತು, ಈ ಮಟ್ಟದಲ್ಲಿ ಉಳಿತು ಅನ್ನೋದಕ್ಕೆ ಹೆಸರುವಾಸಿಯಾಗುವಂಥ ಕೆಲಸಗಳನ್ನು ಮಾಡಬೇಕು. ಹೀಗಿರುವಾಗ ಈಗ DCC ಬ್ಯಾಂಕಿನ ಚುನಾವಣೆಯಲ್ಲೇ ತೆಗೆದುಕೊಳ್ಳೋಣ. ಈ ಹಿಂದೆ ಹಲವಾರು DCC ಬ್ಯಾಂಕಿನಿಂದ ಫಲಾನುಭವಿಗಳಾಗಿ ಲಾಭಗಳನ್ನು ಮಾಡಿಕೊಂಡವರಿದ್ದಾರೆ, ಸಾಲಗಳನ್ನು ಪಡೆದವರಿದ್ದಾರೆ. ಆ ಸಾಲಗಳ ಒಂದು ಲೆಕ್ಕಪತ್ರ ಹಾಗೂ ಅದರ ಒಂದು ಏನು ಮಾಡಿದರು, ಆಮೇಲೆ ಸಾಲ ಕೊಟ್ಟಂಥ ಹಣ ಅಂದರೆ ಬ್ಯಾಂಕಿನಿಂದ ಸಾಲ ಕೊಟ್ಟಂಥ ಹಣ ಮರಳಿ ಬ್ಯಾಂಕಿಗೆ ಬಂತ ಅಥವಾ ಇನ್ನೂ ಬಂದಿಲ್ವಾ, ಅಥವಾ ಕಟ್ಟಬಾಕಿದಾರರು ಯಾರಾಗಿದ್ದಾರೆ, ಹಾಗೂ ಆ ಒಂದು ಹಣವನ್ನು ಬ್ಯಾಂಕಿಗೆ ತರಲಿಕ್ಕೆ ಮುಂದೆ ನಾವು ಯಾವ ರೀತಿ ಪ್ರಯತ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಚುನಾವಣೆಗೆ ನಿಂತಿರುವಂಥವರು ಸ್ಪಷ್ಟಪಡಿಸಬೇಕು. ಯಾಕಂದರೆ ಕೋಟ್ಯಾಂತರ ಹಣ, ನೂರಾರು ಕೋಟಿಗಳ ಹಣವು ಕೂಡ ಈಗ ಬ್ಯಾಂಕಿನಿಂದ ಸೋರಿಕೆಯಾಗಿದೆ. ಅದು ಸಾಲವನ್ನಾಗಿ ಕೊಡಲಾಗಿದೆ. ಅದನ್ನು ಯಾವ ರೀತಿ ನೀವು ತರ್ತೀರಿ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಬೇಕು. ಜೊತೆಗೆ DCC ಬ್ಯಾಂಕಿಗೆ ತನ್ನದೇ ಆದಂಥ ಕಟ್ಟಡಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲ, ಸ್ವಂತ ಇಲ್ಲದೆ ಅವು ನರಳಾಡ್ತಾ ಇದೆ DCC ಬ್ಯಾಂಕು. ಹೀಗಿರುವಾಗ ಸ್ವಂತ ಕಟ್ಟಡಗಳಿಗೆ ಆದ್ಯತೆಯನ್ನು ಕೊಡಬೇಕು. ಗುಡಿ ಕೈಗಾರಿಕೆಗಳಿಗೆ, ರೈತರಿಗೆ ಹಾಗೂ ಕೃಷಿ ಕಾರ್ಮಿಕರಿಗೆ ನೀವು ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಚಿಂತನೆಯನ್ನು ಮಾಡಬೇಕು. ಅವರ ಬಾಳಿಗೆ, ಅವರ ಜೀವನಕ್ಕೆ, ಅವರ ಜೀವನೋಪಾಯಕ್ಕೆ ಏನಾದರೂ ಒಂದು ದಾರಿಯನ್ನು ಮಾಡಿಕೊಡಬೇಕು. ಜೊತೆಗೆ ನೌಕರರ ಹಿತವನ್ನು ಕೂಡ ನೀವು ಕಾಪಾಡಬೇಕು. ಯಾಕಂದ್ರೆ DCC ಬ್ಯಾಂಕಿನ ನೌಕರಿಯಲ್ಲಿ ಇರುವವರೆಗೂ ಕೂಡ ಅವರಿಗೆ ಸಂಬಳ ಇದೆ. ಆಮೇಲೆ ನೌಕರಿ ಮುಗಿದ ನಂತರ, ನಿವೃತ್ತಿಯಾದ ನಂತರ ಅವರ ಪರಿಸ್ಥಿತಿ ನಾಯಿ ಪಾಡು ಅಂತಲೇ ಹೇಳ್ಬೋದು. ಯಾಕಂದ್ರೆ ನನಗೆ ಹಲವಾರು ಜನ ಜನರಲ್ ಮ್ಯಾನೇಜರ್ ಅಂದರೆ GM ಅವರು ಕೂಡ ಪರಿಚಯ ಇದ್ದಾರೆ. ಅವರ ಒಂದು ಪರಿಸ್ಥಿತಿ ಏನು, ಈಗ ಅವರು ಯಾವ ರೀತಿ ಇದ್ದಾರೆ ಅನ್ನೋದನ್ನು ಕೂಡ ನಾನು ನೋಡಿದ್ದೇನೆ. ಹೀಗಿರುವಾಗ ಒಬ್ಬ ಸರ್ಕಾರಿ ಸಿಪಾಯಿ ಆದಂಥವರು ನಿವೃತ್ತಿ ಆದ ಮೇಲೆ ಸುಮಾರು 20-30 ಸಾವಿರ ಸಂಬಳ ತೆಗೆದುಕೊಳ್ತಾರೆ, ಅಂದರೆ ನಿವೃತ್ತಿ ವೇತನವನ್ನು ತೆಗೆದುಕೊಳ್ತಾರೆ, ಪೆನ್ಷನ್ ತೆಗೆದುಕೊಳ್ತಾರೆ. ಆದರೆ GM ಆಗಿರ್ತಕ್ಕಂಥವ್ರು ಜಿಲ್ಲೆಯ DCC ಬ್ಯಾಂಕಿಗೆ ಎಲ್ಲ ರೀತಿಯ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಿದವರಿಗೆ ಈಗ ಸುಮಾರು 500 ಅಥವಾ 600 ಕೇವಲ ಪಿಂಚಣಿ ಬರ್ತಾ ಇದೆ ಅನ್ನುವಂಥ ಮಾತನ್ನು ಕೇಳಿದಾಗ ನಿಜಕ್ಕೂ ನನಗೆ ಕೂಡ ಒಂದು ಆಶ್ಚರ್ಯ ಹಾಗೂ ದುಃಖ ಉಂಟಾಯಿತು. ಅದು ನಿಲ್ಲಬೇಕು. ಸರ್ಕಾರಿ ನೌಕರರಂತೆ DCC ಬ್ಯಾಂಕಿನ ನೌಕರರನ್ನು ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಯಾರೇ ಬರ್ರಿ, ನೀವು ಏನೇ ವಿಚಾರ ಮಾಡಿರಿ, ನಿಮ್ಮ ರಾಜಕೀಯವನ್ನು ಯಾವ ರೀತಿಯಾದರೂ ನೀವು ಮಾಡಿರಿ, ಆದರೆ ಸಹಕಾರಿ ಸಂಸ್ಥೆಗಳನ್ನು ಉಳಿಸ್ರಿ, ಸಹಕಾರಿ ಸಂಸ್ಥೆಯನ್ನು ಬೆಳೆಸ್ರಿ, ಸಹಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರತಕ್ಕಂಥ ನೌಕರರನ್ನು ಉಳಿಸ್ರಿ. ಜೊತೆಗೆ ಸಹಕಾರಿ ಸಂಘದ ಮುಖಾಂತರ ತಮ್ಮ ಅಭಿವೃದ್ಧಿಯನ್ನು ಹೊಂದುತ್ತಿರ್ತಕ್ಕಂಥ ರೈತರನ್ನು, ಕೃಷಿ ಕಾರ್ಮಿಕರನ್ನು, ಗುಡಿ ಕೈಗಾರಿಕೆಗಳನ್ನು ಅವಲಂಬಿಸಿದವರನ್ನು ನೀವು ಸಂರಕ್ಷಣೆ ಮಾಡಿರಿ, ಅವರನ್ನು ಪ್ರೋತ್ಸಾಹಿಸ್ರಿ, ಅವರಿಗೆ ಒಳ್ಳೆಯದನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ತಲುಪಿಸ್ರಿ. ಜೊತೆಗೆ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.